ಮೊದಲಿಗೆ ಈ ಒಂದು ಕನ್ನಡ ವರ್ಣಮಾಲೆ ಟೈಪ್ ಮಾಡೋದು ಹೇಗೆ ಅಂತ. ಕೀಬೋರ್ಡಲ್ಲಿ ಯಾವ ಒಂದು ಲೆಟರ್‌ನ ಪ್ರೆಸ್ ಮಾಡಿದರೆ ನಮಗೆ ಏನು ಔಟ್‌ಪುಟ್ ಬರುತ್ತೆ ಅಂತ ನೋಡೋಣ. ನಾವು ಆವಾಗಲೇ ತಿಳ್ಕೊಂಡಿದ್ದೀವಲ್ವಾ, ಫೊನೆಟಿಕ್ ಅಂದರೆ ನಾವು ಪ್ರೊನೌನ್ಸ್ ಮಾಡೋದ್ರ ಮೂಲಕನೇ ಕೆಲವೊಂದು ಅಕ್ಷರಗಳು ನಮಗೆ ಅರ್ಥ ಆಗಿಬಿಡುತ್ತೆ. ಸೊ, ಎ ಟೈಪ್ ಮಾಡಿದ್ರೆ ಆ ಬರುತ್ತೆ. ನೆಕ್ಸ್ಟು ಐ ಟೈಪ್ ಮಾಡಿದ್ರೆ ಇ ಬರುತ್ತೆ. ಇ ಟೈಪ್ ಮಾಡಿದ್ರೆ ಎ ಬರುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನುಡಿಯ ಕೀಲಿಮನೆ ವಿನ್ಯಾಸನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ. ಮೊದಲಿಗೆ ವರ್ಣಮಾಲೆಯಲ್ಲಿ ಆ ಟೈಪ್ ಮಾಡಬೇಕು ಅಂತಂದರೆ ನಾವು ಏನು ಟೈಪ್ ಮಾಡಿದ್ರೆ ನಮ್ಗೆ ಆ ಬರುತ್ತೆ ಅಂದರೆ, ಎ ಟೈಪ್ ಮಾಡಿದ್ರೆ ಆ ಬರುತ್ತೆ. ನಮಗೆ ದೀರ್ಘ ಸ್ವರಗಳಾಗಿರಬಹುದು ಅಥವಾ ಮಹಾಪ್ರಾಣಗಳಾಗಿರಬಹುದು, ಅವು ಬಂದಾಗ ನಾವು ಶಿಫ್ಟ್‌ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ನಾವು ಇಲ್ಲಿ ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ, ಸ್ಮಾಲ್ ಲೆಟ್ರಲ್ಲಿರೋದೆಲ್ಲ ಆ್ಯಸ್ ಯೂಶುವಲ್ ಟೈಪ್ ಮಾಡಿ. ಎಲ್ಲಿ ಕ್ಯಾಪಿಟಲ್ ಲೆಟ್ರ್ ಬಂದಿದೆಯೋ ಓಕೆನಾ, ಅಲ್ಲಿ ನಾವು ಏನಪ್ಪ ಅಂದರೆ ಶಿಫ್ಟ್‌ನ ಯೂಸ್ ಮಾಡಬೇಕು ಅಂತ. ಸೊ, ಇದು ಸ್ವಲ್ಪ ನೀವು ಗಮನಿಸಿದ್ರೆ ಸಾಕು, ಈಸಿಯಾಗಿ ಕಲಿಬಹುದು ಅಂತ. ನೋಡಿ, ಇಲ್ಲಿ ಎ ಇದೆ. ಸೊ, ಹಂಗಾಗಿ ಕ್ಯಾಪಿಟಲ್ ಎ ಇದೆ. ಸೊ, ಹಂಗಾಗಿ ನಾನು ಶಿಫ್ಟ್ ಎ ಮಾಡಿದಾಗ ಮಹಾಪ್ರಾಣ ಅಥವಾ ದೀರ್ಘ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇ ಟೈಪ್ ಮಾಡಬೇಕಂದ್ರೆ ಐ. ಅದೇ ರೀತಿ ಇ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಐ. ನಮಗೆ ಉ ಟೈಪ್ ಮಾಡಬೇಕಂದ್ರೆ ಯು. ಊ ಬರಬೇಕಂದ್ರೆ ಶಿಫ್ಟ್ ಯು. ರು ಟೈಪ್ ಮಾಡಬೇಕು ಶಿಫ್ಟ್ ಆರ್. ನಾವು ಬರೀ ಆರ್ ಮಾಡಿದಾಗ ರಾ ಬರುತ್ತೆ. ಸೊ, ಹಾಗಾಗಿ ಎ ಟೈಪ್ ಮಾಡಬೇಕು ಅಂತಂದರೆ ಇ. ಎ ಬರಬೇಕಂದ್ರೆ ದೀರ್ಘ ಇದೆ. ಸೊ, ಹಾಗಾಗಿ ಶಿಫ್ಟ್ ಇ. ನಮಗೆ ಬರಬೇಕು ಅಂದರೆ ಎ ಆ ಬರುತ್ತೆ. ಶಿಫ್ಟ್ ಎಂ. ಆಯಿತು. ಅದೇ ರೀತಿ ಅಹ ಬರಬೇಕು ಅಂದರೆ ಎ ಶಿಫ್ಟ್ ಹೆಚ್. ಓಕೆನಾ. ಇದು ಬಂದ್ಬಿಟ್ಟು ನಮಗಿವಾಗ ವ್ಯಂಜನಗಳನ್ನ ಟೈಪ್ ಮಾಡೋಣ. ಇವಾಗ ಕ ಟೈಪ್ ಮಾಡಬೇಕು ಅಂದರೆ ಕೆ. ಖ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕೆ. ಗ ಟೈಪ್ ಮಾಡಬೇಕು ಜಿ. ಘ ಟೈಪ್ ಮಾಡಬೇಕು ಶಿಫ್ಟ್ ಜಿ. ಇನ್ಯಾ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಝೆಡ್ ಮಾಡಿದ್ವಿ. ನೆಕ್ಸ್ಟ್ ಚ ಟೈಪ್ ಮಾಡಬೇಕಂದ್ರೆ ಸಿ. ಚ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಸಿ. ಜ ಟೈಪ್ ಮಾಡಬೇಕಂದ್ರೆ ಜೆ. ಝ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಜೆ. ಇನ್ಯಾ ಟೈಪ್ ಮಾಡಬೇಕಂದ್ರೆ ಝೆಡ್. ಓಕೆ. ಅದೇ ರೀತಿ ನಾವು ಟ ಟೈಪ್ ಮಾಡಬೇಕು ಅಂದರೆ ನಮಗೆ ಟಿ ಟೈಪ್ ಮಾಡಿದ್ರೆ ತಾ ಬರುತ್ತೆ. ಸೊ, ಹಾಗಾಗಿ ನಾವು ಕ್ಯೂ ಟೈಪ್ ಮಾಡಿದ್ರೆ ಟ ಬರುತ್ತೆ. ಠ ಬರಬೇಕಂದ್ರೆ ಶಿಫ್ಟ್ ಕ್ಯೂ. ಅದೇ ರೀತಿ ಡ ಬರಬೇಕು ಅಂದರೆ ನಾವು ಡಬ್ಲ್ಯೂನ ಪ್ರೆಸ್ ಮಾಡಬೇಕಾಗಿರುತ್ತೆ. ಡಿ ಟೈಪ್ ಮಾಡಿದ್ರೆ ದ ಬರುತ್ತೆ. ಸೊ, ಹಾಗಾಗಿ ಡಬ್ಲ್ಯೂನ ಟೈಪ್ ಮಾಡಿದ್ರೆ ಡ ಬರುತ್ತೆ. ಅದೇ ರೀತಿ ಮಹಾಪ್ರಾಣ ಢ ಶಿಫ್ಟ್ ಡಬ್ಲ್ಯೂ ಟೈಪ್ ಮಾಡಿದ್ರೆ ಬರುತ್ತೆ. ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎನ್. ಓಕೆ. ಸ್ಮಾಲ್ ಎನ್ ಟೈಪ್ ಮಾಡಿದ್ರೆ ನ ಬರುತ್ತೆ. ಸೊ, ಹಾಗಾಗಿ ನೆಕ್ಸ್ಟ್ ಇವಾಗ ತ ಟೈಪ್ ಮಾಡಬೇಕು ಟ ಬರಬೇಕು ಅಂದರೆ ಟಿನ ಟೈಪ್ ಮಾಡಬೇಕು. ಮಹಾಪ್ರಾಣ ಥ ಬರಬೇಕು ಅಂದರೆ ಶಿಫ್ಟು ಟಿ. ದ ಬರಬೇಕಂದ್ರೆ ಡಿ. ಮಹಾಪ್ರಾಣ ಧ ಶಿಫ್ಟ್ ಡಿ. ಅದೇ ರೀತಿ ನ ಬರಬೇಕಂದ್ರೆ ಎನ್. ಪ ಟೈಪ್ ಮಾಡಬೇಕು ಅಂದರೆ ಪಿನ ಪ್ರೆಸ್ ಮಾಡಬೇಕಾಗಿರುತ್ತೆ. ಮಹಾಪ್ರಾಣ ಫ ಬರಬೇಕು ಶಿಫ್ಟ್ ಪಿ. ಬಾ ಟೈಪ್ ಮಾಡಬೇಕು ಅಂತಂದರೆ ಬಿನ ಟೈಪ್ ಮಾಡಬೇಕಾಗತ್ತೆ. ಅದೇ ರೀತಿ ಮಹಾಪ್ರಾಣ ಭ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಬಿನ ಟೈಪ್ ಮಾಡಿ. ಮ ಟೈಪ್ ಮಾಡಬೇಕು ಎಂ. ಯಾ ಟೈಪ್ ಮಾಡಬೇಕು ಅಂದರೆ ವೈ. ಅದೇ ರೀತಿ ರ ಟೈಪ್ ಮಾಡಬೇಕಂದ್ರೆ ಆರ್ ರ. ಲ ಟೈಪ್ ಮಾಡಬೇಕಂದ್ರೆ ಎಲ್. ವ ಟೈಪ್ ಮಾಡಬೇಕಂದ್ರೆ ವಿ. ಶ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಸ್. ನಾವು ಬರೀ ಎಸ್ ಮಾಡಿದಾಗ ಸ ಬರುತ್ತೆ. ಸೊ, ಹಾಗಾಗಿ ಶ ವಿಶೇಷ ಶ ಟೈಪ್ ಮಾಡಬೇಕಂದ್ರೆ ಎಕ್ಸ್. ಅದೇ ರೀತಿ ಸ ಟೈಪ್ ಮಾಡಬೇಕಂದ್ರೆ ಎಸ್. ಹ ಟೈಪ್ ಮಾಡಬೇಕಂದ್ರೆ ಹೆಚ್ಚನ್ನ ಪ್ರೆಸ್ ಮಾಡಬೇಕಾಗಿರುತ್ತೆ. ಳ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಲ್. ಓಕೆ. ಇದಾಗಿತ್ತು ವರ್ಣಮಾಲೆ.